ಮೈಸೂರು ಕೊಡಗು ಲೋಕಸಭಾ ಅಖಾಡ ಈಗ ರಂಗೇರ್ತಾ ಇದೆ. ಜಿಲ್ಲೆಯಲ್ಲಿ ಈಗ ಒಕ್ಕಲಿಗ ಮತದಾರರ ಓಲೈಕೆ ಹೆಚ್ಚಾಗ್ತಾ ಇದೆ. ಮೋದಿ ಸಮಾವೇಶವನ್ನ ನಡೆಸಿದ್ರು, ಅದ್ದೂರಿಯಾಗಿ ಭರ್ಜರಿ ಸಮಾವೇಶ ನಡೆಯಿತು. ಅದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಒಕ್ಕಲಿಗ ಮುಖಂಡರ ಮೀಟಿಂಗ್ ಒಂದನ್ನ ಕರೆದಿದ್ದಾರೆ. ಒಕ್ಕಲಿಗ ಮತ ಕ್ರೋಢೀಕರಣಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯತ್ನಿಸುತ್ತಿದ್ದಾರೆ. ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಇಲ್ಲಿ ಒಕ್ಕಲಿಗ ಮತಗಳು ಯಾವುದೇ ಕಾರಣಕ್ಕೂ ಕೂಡ ವಿಭಜನೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ತಡೆಯೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ತಿದ್ದಾರೆ. ಏಪ್ರಿಲ್ 16ರಂದು ಚಾಮುಂಡೇಶ್ವರಿಯಲ್ಲಿ ಡಿಸಿಎಂ ಸಭೆ ಕರೆದಿದ್ದಾರೆ. ಈಗ ಜಿಟಿಡಿ ನೆಲದಲ್ಲಿ ಒಕ್ಕಲಿಗ ಮತವನ್ನ ಪಡೆಯೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಒಕ್ಕಲಿಗ ಪ್ರಬಲ ಅಸ್ತ್ರವನ್ನ ಎರಡೂ ಪಕ್ಷಗಳು ಕೂಡ, ಮೈತ್ರಿ ಜೊತೆಯಲ್ಲಿ ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಈಗ ಬಳಕೆ ಮಾಡಿಕೊಳ್ತಾ ಇದೆ. ಅದರಲ್ಲೂ ಪ್ರಮುಖ ಪಾತ್ರ ವಹಿಸುವಂಥದ್ದು ಅದು ಮೈಸೂರು ಕೊಡಗು ಲೋಕಸಭಾ ಅಖಾಡದಲ್ಲಿ ಈ ಒಕ್ಕಲಿಗ ಮತಗಳು. ಹಾಗಾಗಿ ಆ ಒಕ್ಕಲಿಗ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲಿಗ ಮತ ವಿಭಜನೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಾಕಷ್ಟು ಪ್ಲಾನ್ ಅನ್ನ ಡಿಕೆ ಶಿವಕುಮಾರ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಏಪ್ರಿಲ್ 16ರಂದು ಚಾಮುಂಡೇಶ್ವರಿಯಲ್ಲಿ ಡಿಸಿಎಂ ಸಭೆ ಕರೆದಿದ್ದಾರೆ.